ಟು ಫಾರೆಸ್ಟ್ ಆ್ಯಂಡ್ ನೇಚರ್ ಟಿವಿ. ಪ್ರಿಯ ವೀಕ್ಷಕರೇ, ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಆಲ್ ಬಟನ್ ಒತ್ತಿ. ಕನ್ನಡದಲ್ಲೊಂದು ಅದ್ಭುತ ಪ್ರಾಣಿ ಪಕ್ಷಿ ಪರಿಸರದ ಡಿಸ್ಕವರಿ ಚಾನೆಲ್ನ ಅಪ್ಡೇಟ್ಸ್ಗಳ ನೋಟಿಫಿಕೇಶನ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತದೆ. ಮಳೆ ಬಂದಾಗ ಪ್ರವಾಹ ಬರೋದು, ನದಿ, ಹೊಳೆ, ಕೆರೆಗಳ ನೀರಿನ ಮಟ್ಟ ಹೆಚ್ಚಾಗಿ ಅಪಾಯ ಆಗೋದು, ಗುಡ್ಡ ಬೆಟ್ಟಗಳು ಕುಸಿದು ಬಿದ್ದು ಅನಾಹುತ ಆಗೋದನ್ನು ನೋಡುತ್ತಲೇ ಇರುತ್ತೇವೆ. ಆದರೆ ತೀವ್ರವಾದ ಮಳೆ ಈ ರೀತಿಯ ಒಂದು ಅಪಾಯ ತರಬಹುದು ಅಂತಹ ಬಹುಶಃ ಅಲ್ಲಿನ ಜನ ಯಾರೂ ನಿರೀಕ್ಷಿಸಿರಲಿಲ್ಲ. ಭಾರೀ ಮಳೆ ಸುರಿದು ಎಲ್ಲಾ ಸ್ಥಳ, ಮನೆ, ಅಂಗಡಿ ಜಲಾವೃತವಾದಾಗ ಹಾವು, ಸ್ನೇಕ್ಸ್ ಸಾಕಾಣಿಕೆ ಕೇಂದ್ರವೊಂದು ಜಲಾವೃತವಾಗಿದೆ. ಆಮೇಲಾಗಿದ್ದನ್ನು ಯಾರೂ ನಿರೀಕ್ಷಿಸಲಿಲ್ಲ. ಶಾಲೆ, ಕಾಲೇಜು, ಅಂಗಡಿ, ಮಾಲ್ ಜಲಾವೃತವಾದರೆ ಅಬ್ಬಬ್ಬ ಅಂದರೆ ನಷ್ಟಗಳಾಗಬಹುದು. ಆದರೆ ಹಾವು ಸಾಕಾಣಿಕೆ ಕೇಂದ್ರ ಜಲಾವೃತವಾಗಿದ್ದು ಕೇಳಿದ್ದೀರಾ? ಈ ಸ್ಟೋರಿ ಚಳಿ ಹಿಡಿಸುತ್ತೆ. ದಕ್ಷಿಣ ಚೀನಾದಲ್ಲಿ ಮೇಸಕ್ ಚಂಡಮಾರುತದಿಂದ ತೀವ್ರ ಪ್ರವಾಹ ಉಂಟಾಗಿದೆ. ಇದರಿಂದಾಗಿ ಗುವಾಂಗ್ಸಿಯಲ್ಲಿ ಎಮರ್ಜೆನ್ಸಿ ಸೃಷ್ಟಿಯಾಯಿತು. ಹೆಂಗ್ ಚೌ ನಗರದಲ್ಲಿ ಪ್ರವಾಹದ ನೀರು ಎಲ್ಲಾ ಕಡೆ ನುಗ್ಗಿತು. ಸಂತಾನೋತ್ಪತ್ತಿ ಕಡಿಮೆಯಾದ, ಅಳಿವಿನಂಚಿನಲ್ಲಿದ್ದು ಅವುಗಳ ಸಂರಕ್ಷಣೆಯಾಗಿ ಸಾಕಾಣಿಕೆ ಕೇಂದ್ರದಲ್ಲಿಟ್ಟು ನೋಡಿಕೊಳ್ಳುತ್ತಿದ್ದ ಒಂದು ಪ್ರದೇಶಕ್ಕೂ ನೆರೆ ನೀರು ಬಂದಿದೆ. ಪ್ರವಾಹ ನುಗ್ಗಿದ್ದೇ ತಡ ಅಲ್ಲಿದ್ದ ಅಂದಾಜು 800ರಿಂದ 900 ಹಾವುಗಳು ದಿಕ್ಕಾಪಾಲಾಗಿ ಓಡಿವೆ. ಸ್ಥಳೀಯ ಹಳ್ಳಿಗಳಿಗೆ ಈ ಹಾವುಗಳೆಲ್ಲ ನುಗ್ಗಿದೆ ಎನ್ನಲಾಗಿದೆ. ಹಾವುಗಳು ಪ್ರವಾಹದ ನೀರಿನ ಮಧ್ಯೆ ತಮ್ಮ ತಲೆಗಳನ್ನು ಎತ್ತಿ ನೋಡುತ್ತಿರುವ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ. ಇದು ಈಗಾಗಲೇ ಪ್ರವಾಹ ಪೀಡಿತ ಸ್ಥಳದಲ್ಲಿ ಕಾರ್ಯಾಚರಣೆ ಮಾಡುತ್ತಿರುವ, ಅಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಜನರಿಗೆ ಸಮಸ್ಯೆ ಉಂಟುಮಾಡುತ್ತಿದೆ. ಮಿಸ್ ಆದ ಹಾವುಗಳಲ್ಲಿ ಅಂದಾಜು 900 ಹಾವುಗಳಲ್ಲಿ ನಾಗರ ಹಾವುಗಳಂತಹ ಅತ್ಯಂತ ವಿಷಕಾರಿ ಹಾವುಗಳಿವೆ ಎಂದು ವರದಿಯಾಗಿದೆ ಸೂಚಿಸುತ್ತವೆ. ತಪ್ಪಿಸಿಕೊಂಡ ಹಾವುಗಳು ಮುಖ್ಯವಾಗಿ ಸಾಂಪ್ರದಾಯಿಕ ಔಷಧ ಮತ್ತು ಚರ್ಮದ ಉತ್ಪಾದನೆಗಾಗಿ ಈ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಬೆಳೆಸಲಾಗುವ 3 ಜಾತಿಗಳನ್ನು ಕೂಡ ಒಳಗೊಂಡಿವೆ ಎಂದು ಸ್ಥಳೀಯ ಅಧಿಕಾರಿಗಳು ದೃಢಪಡಿಸಿದ್ದಾರೆ. ಇವುಗಳಲ್ಲಿ ಏಕವರ್ಣದ ನಾಗರ ಹಾವುಗಳು, ವಿಷಕಾರಿ ಕಿಂಗ್ ಕೋಬ್ರಾ ಹಾವುಗಳು, ವಿಷಕಾರಿಯಲ್ಲದ ಮತ್ತು ನೀರಿನ ಹಾವುಗಳು, ವಿಷಕಾರಿಯಲ್ಲದ ಇವೆ. ಮೈಸಕ್ ಚಂಡಮಾರುತದಿಂದ ಉಂಟಾದ ಭಾರೀ ಮಳೆಯಿಂದಾಗಿ ಅಲ್ಲಿ ಲಿಯುಲಾನ್ ಮತ್ತು ಯುನ್ಬಿಯಾವು ಜಲಾಶಯಗಳು ಉಕ್ಕಿ ಹರಿಯಿತು. ತಗ್ಗು ಪ್ರದೇಶದ ಕೃಷಿ ಸ್ಥಳ ಮತ್ತು ಸಣ್ಣ ಪ್ರಮಾಣದ ಹಾವು ಸಾಕಣೆ ಕೇಂದ್ರಗಳು ನಾಶವಾದ ನಂತರ ಡೆಂಗ್ವೆ ಗ್ರಾಮದಲ್ಲಿ ಈ ಆಘಾತಕಾರಿ ಘಟನೆ ಸಂಭವಿಸಿದೆ. ಡೆಂಗ್ವೆ ಗ್ರಾಮ ಸಮಿತಿಯ ಮುಖ್ಯಸ್ಥರಾದ ಟಿ ಹೆಚ್ಚಿನ ಹಾವುಗಳು ವಿಷಕಾರಿಯಲ್ಲದ ನೀರಿನ ಹಾವುಗಳಾಗಿದ್ದು ಅವು ಬೇಗನೆ ಕೊಚ್ಚಿ ಹೋಗುತ್ತವೆ ಅಥವಾ ತೇಲುತ್ತಿರುವ ಅವಶೇಷಗಳ ಮೇಲೆ ಸಿಕ್ಕಿ ಹಾಕಿಕೊಳ್ಳುತ್ತವೆ. ಆದರೆ ವಿಷಪೂರಿತ ನಾಗರ ಹಾವುಗಳು ಇನ್ನೂ ಅಪಾಯಕಾರಿಯಾಗಿವೆ ಎಂದು ಹೇಳಿದ್ದಾರೆ. ಅಲ್ಲಿನ ನಿವಾಸಿಗಳಲ್ಲಿ ಇದು ಆತಂಕ ಸೃಷ್ಟಿಸಿದೆ. ಒಬ್ಬ ವ್ಯಕ್ತಿ ಹಾವು ಕಡಿತದಿಂದ ಬಳಲುತ್ತಿದ್ದಾರೆ. ಗ್ಲೋಬಲ್ ಟೈಮ್ಸ್ ವರದಿಯ ಪ್ರಕಾರ ವಿಷಪೂರಿತ ಹಾವು ಕಡಿತದಿಂದ ಒಬ್ಬ ಗ್ರಾಮಸ್ಥರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸ್ಥಳೀಯ ತುರ್ತು ನಿರ್ವಹಣಾ ಬ್ಯೂರೋಗಳು ಸೊಂಟದಷ್ಟು ಪ್ರವಾಹದ ನೀರಿನಿಂದಾಗಿ ಸಿಲುಕಿಕೊಂಡಿರುವ ನಿವಾಸಿಗಳು ತಾತ್ಕಾಲಿಕವಾಗಿ ವೈದ್ಯಕೀಯ ಆರೈಕೆಯನ್ನು ಪಡೆಯಲು ಸಾಧ್ಯವಾಗದ ಕಾರಣ ರಕ್ಷಣಾ ಪ್ರಯತ್ನಗಳು ಸಿಕ್ಕಾಪಟ್ಟೆ ಕಷ್ಟವಾಗಿದೆ. ಮಳೆ